ಕೂಗಾಳಿಕೆಯ ದೂರದಲ್ಲಿರುವ ಮಾವನೂರು ನಿಜಕ್ಕೂ ಅದೊಂದು ಪುಟ್ಟ ಹಳ್ಳಿಯ ಯುವತಿಯರು ಸಿಟಿಯ ಕಾಲೇಜಿಗೆ ವಿದ್ಯಾಭ್ಯಾಸ ಮಾಡೋದೇ ವಿರಳ. ಆದರೆ ಮಾವನೂರಿನ ಯುವತಿಯೊಬ್ಬರು ವಿಷನ್ ಫ್ಲೈ ತರಬೇತಿ ಪಡೆದು ಜರ್ಮನ್ ದೇಶದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಯುವತಿಯ ಸಕ್ಸಸ್ ಜರ್ನಿ ಇಲ್ಲಿದೆ ನೋಡಿ. ಬಡ ಕುಟುಂಬದಲ್ಲಿ ಹುಟ್ಟಿರುವ ಮಂಜುಳಾ ಮುಗನೂರ ಯುವತಿ ಈಗ ಜರ್ಮನ್ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಾ ಇರುವ ಈ ಯುವತಿಯ ಬಾಳಿಗೆ ವರವಾಗಿದ್ದೆ ಹುಬ್ಬಳ್ಳಿಯ ವಿಷನ್ ಫ್ಲೈ. ಹೌದು, ದ್ವಿತೀಯ ಪಿಯುಸಿಯಲ್ಲಿ ಫೇಲ್ ಆಗಿದ್ದ ಮಂಜುಳಾ ವಿಷನ್ ಫ್ಲೈನಲ್ಲಿ ತರಬೇತಿ ಪಡೆದು 6,000 ಮಾಸಿಕ ವೇತನದಿಂದ ಈಗ 2 ಲಕ್ಷ ಸಂಬಳ ಪಡಿತಾ ಇದ್ದಾರೆ. ಜಿಎನ್ ಮುಗನೂರ ರೇಣುಕಾ ಮುಗನೂರ ಅವರ ಮಗಳೇ ಮಂಜುಳಾ. ಬಡತನದ ಕುಟುಂಬದಲ್ಲಿ ಹುಟ್ಟಿರುವ ಮಂಜುಳಾ ವಿಷನ್ ಫ್ಲೈನಲ್ಲಿ ತರಬೇತಿ ಪಡೆದು ಈಗ ಬಹುದೊಡ್ಡ ಯಶಸ್ಸಿನ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಮಗಳ ಸಾಧನೆಯ ಬಗ್ಗೆ ಹೆತ್ತವರು ಏನಂತಾರೆ ಕೇಳಿ. ನೀರಿಂದ ಹುಳಿ ಬಂದೆ. ಹುಳಿ ಒಳಗಿಂದ ಅಲ್ಲಿ ಗಂಡು ಕೆಲಸ ಮಾಡಿದ್ದೆ. ಅಲ್ಲಿಂದ ಸೈಂದ್ ಕಡಕ್ ಅಂತೇಳಿ ರಿಪೇರಿಗೆ ಅಂತ ಬಂದಿದ್ವಿ ನಾವು. ಅಲ್ಲಿ ನಾವು ವರ್ಕ್ ಮಾಡೋದು ನೋಡಿ ನಮ್ಮ ಇಂಜಿನಿಯರ್ ಅಲ್ಲೇ ನಮ್ಗೆ ಇಟ್ಕೊಂಡ್ಬಿಟ್ರು. ಅವಾಗ ನನಗೆ ಸುಮಾರು 17 ವರ್ಷ ಅದು SK ಸೇರಿದಾಗ. 17-16 ವರ್ಷ ಆಯ್ತು ನಮ್ಗೆ. ಅವರೆಲ್ಲ ಏನು ಮಾಡಿದ್ರು, ಇಂಜಿನಿಯರ್ ಎಲ್ಲ ಇಲ್ಲಿ ಕೆಲ್ಸಕ್ಕೆ ಯಾರೆಲ್ಲ 200 ರೂಪಾಯಿ ಅಂತ. ಅಲ್ಲಿಂದ ನನಗೆ ಕೆಲ್ಸಕ್ಕೆ ಗೊಂಡಿ ಕೆಲಸ ಬಿಡಿಸಿ ಅಲ್ಲೇ ಇಟ್ಕೊಂಡ್ಬಿಟ್ರು ನಾವು ಸೈನ್ಸ್ ಕಡದವಾಗ. ಅಲ್ಲಿ ಸುಮಾರು ಮಾಡ್ಕೊಂತ ಹೋದೆ. ಆಮೇಲೆ ಅಲ್ಲಿಂದ ಮಗು ಹುಡ್ತಿದ್ವು. ಇಲ್ಲ ಸಾಲ ಒಣಗಿ ಫಸ್ಟ್ ಬಾಡಿಗೆ ಇದ್ವು ಪದ್ಮಾಟಕೀಸ್ಗೆ 125 ರೂಪಾಯಿ ಬಾಡಿಗೆ ಇದ್ವು. ಅಲ್ಲೇ ಸಾಲ ಒಣಗಿ ರೂಮಿಗೆ. ಅವಾಗ ಇಲ್ಲಿ ಹುಟ್ಟಿದ್ವು. ಅಲ್ಲಿಂದ ಸ್ಕೂಲ್ ಕಳಿಸ್ತಾ ಹಂಗೆ ಚಲೋ ಆಯ್ತು. ಮತ್ತೆ ಈಕಿಗೆ ಅಲ್ಲಿ ಒಣಕಲ್ ಒಳಗೆ ಹಾಸ್ಟೆಲ್ಗೆ ಹಾಕಿದ್ವಿ ನಾವು. ಈಚೆ ಕಡೆ ಮತ್ತೆ ಮಾವನೂರು ಬಂದ್ವಿ, ಹಳ್ಳಿಗೆ ಬರೋಣ ಅಂತೇಳಿ. ಅಲ್ಲಿಂದ ಕಲಿಸಿಂದ ಆಕಿ ಚೆನ್ನಾಗಿ ಹೋದ್ಲು. ಚೆನ್ನಾಗಿ ದೊಡ್ಡ ಘಟನೆ ಆಯ್ತು. ಆಕಿ ಅಲ್ಲಿಂದ ಬದಿಗೆ ಬಂದಿದ್ದು ದೊಡ್ಡದು. ಅಲ್ಲಿಂದ SKದಾಗ ಒಂದು ½ ಪೇಜ್ ಇದು ಹಾಕಿದ್ರು ನಮ್ದು. ಈಗಿದು ಅಂದ್ರೆ ಅಲ್ಲಿ ಇದು ಆಗಿತ್ತಲ್ರಿ, ಭೂಕಂಪ ಆಯ್ತಲ್ಲ ಅದು. ಅಲ್ಲಿಂದ ಆಕಿ ಬದಕ್ ಬಂದಿದ್ದು ದೊಡ್ಡ ನಮ್ಗದು. ಅಲ್ಲಿಂದ ಬೇಡ, ಇನ್ನು ಮುಂದೆ ಇಲ್ಲಿ ಕಳ್ಸೋದು ಬೇಡ ಅಂತ ನಮ್ದು ವಿಚಾರ ಇತ್ತು. ಈಕೆಲ್ಲ ಮತ್ತು ನಾನು ಎಲ್ಲ ಹೋಗ್ತೀನಿ, ನಾ ಕಲಿತೀನಿ ಅಂತ. ನೀನು ಎಷ್ಟವ, ನಿನ್ಗೆ ಹೆಂಗೈತೆ ಹಂಗೆ ಕಲಿಯೈತಿ. ತಿರ್ಗಿ ಅಲ್ಲಿ ಹೋದ್ವಿ. ಅಲ್ಲಿಂದ ನಮಗೆ ದೊಡ್ಡ ಖುಷಿ ಆಯ್ತು. ನಮಗ್ ಪಗಾರ ದೊಡ್ಡದಲ್ರಿ. ಮೇಡಮ್ ಅವ್ರು ಇಲ್ಲಿ ಕಲ್ದಲ್ಲ, ಅಲ್ಲಿ ಮಟ್ಟ ಹೋಗಿ ಬಂದಲ್ಲ ಬಿಜಾಂಪುಲಾಗಿಂದ, ಆದ ಖುಷಿ ನಮ್ಗೆ. ಏನೈತಿ ಪಗಾರ ದೊಡ್ಡದಿಲ್ಲ ನಮ್ಗದ. ಯಾವತ್ತರ ಹೇಳಿರ ಸಾಕ್ ಬಿಡುವ ಮುಂಜಾಕ ಬಂದ್ಬಿಡ ಊರಿಗೆ ಅಂತೇಳಿ ನಾವ್ ಆಕಿಗೆ ಖುಷಿ ಆಯ್ತು. ನೀ ಎಲ್ಲಿ ಮಟ್ಟ ಕಲಿತೀಗ ಹೋಗುವ ಅಂತ ಹೇಳಿದ್ವಿ ನಾವು. ಏನ್ರಿ ಆಕಿ ನಿನಗೆ ಮದ್ವಿ ವಿಚಾರ ಮಾಡಾಕ ಈಗ ನಿನಗ ಅಲ್ಲಿ ಗಂಡ ತೋರ್ಸಕ್ ಆಗಲ್ಲ ನಮಗೆ. ಈಗ ಇಲ್ಲಿ ಆಕೆ ತಕ್ಕಂಗೆಲ್ಲ ತೋರ್ಸ್ಬೇಕ್ರಿ. ಈಗ ನೀವು ಆರಾಮ ಎಲ್ಲಾರು ನೋಡ್ಕೊಂಡು ಆರಾಮ್ ಮದ್ವಿ ಮಾಡ್ಕೊರಿ, ಎಲ್ಲಾರು ಕರಲ್ಲ ಆರಾಮ್ಸೆ ಆಕಿ ಕಳ ಮಾಡಂತ ನಾವ್ ಮಾತಾಡ್ಕೈತಿ. ಏನ್ ಅನ್ಸತ್ತ ಸರ್ ಈಗ ನಮ್ಗೆ ಖುಷಿ ಅನ್ಸತ್. ಚಲೋ ಅನಸ್ತೈತ್ರಿ. ಆದ್ರ ಮಕ್ಕಳನ್ನ ಬಿಟ್ಟು ಇಡಾಕ ಅಂತ ಸ್ವಲ್ಪ ಕಷ್ಟ ಅನಸ್ತೈತಿ. ಆದ್ರೂ ಆಕಿ ದುಡಿಬೇಕು ಅನ್ನೋದು ಛಲ ಆಕಿ ಐತಿ, ಅದಕ್ಕೆ ಕಳ್ಸೇವ್ರಿ. ಇಲ್ಲಿ ಹುಬ್ಳಿಯಿಂದ ಮಾವನೂರಿಂದ ಹುಬ್ಳಿಗೆ ಕಳ್ಸಂಗಿಲ್ಲ ಮಕ್ಕಳನ್ನ ಸ್ಕೂಲ್ ಕಾಲೇಜಿಗೆ. ನೀವು ಜರ್ಮನಿಗೆ ಹೆಂಗ್ ಕಳ್ಸಿದ್ರಿ ಅಂತ ಅಂದ್ರೆ ಅಕ್ಕಿ ನಾನು ಅಕ್ಕಿ ಹುಮ್ಮಸ್ ಐತಿ, ನಮ್ಗೂ ಕಲ್ಸ್ಬೇಕು ಅನ್ನೋದ್ ಐತ್ರಿ. ನಮ್ದಂತೂ ಅರ್ಧ ಆಗಿತ್ರಿ. ಅದ್ರ ಸಂಬಂಧ ಅಕ್ಕಿನಾರ ಒಂದ್ ದಡಿ ಮುಟ್ಟಿಸ್ಬೇಕು ಅನ್ನೋದು ಆಸೆ ಐತ್ರಿ. ಅದ್ರ ಸಂಬಂಧ ಈಗ ಬಿಟ್ಟಿರ್ತೀರಿ ಮಗಳನ್ನ? ಬಿಟ್ಟು ಇರಾಕತ್ತೀವ್ರಿ ಆಲ್ರೆಡಿ. ಈಗ ಇನ್ನು ಇರ್ತೇವ್ರಿ. ಮತ್ತೆ ಖುಷಿ ಆಕೈತ್ರಿ. ಆದ್ರ ಒಂದೊಂದ್ಸಲ ಬೇಜಾರ್ ಆಕೈತಿ ಬಿಟ್ಟಿರ್ತೇವಲ್ಲ ಅಂತೇಳಿ ಅಷ್ಟೇ. ಅಕ್ಕಿಗೆ 9th 6ನೇ ಇದ್ದ ತಕ್ಷಣ ಹಾಸ್ಟೆಲ್ಗೆ ಹಾಕಿಬಿಟ್ಟಿವ್ರಿ. ಆಕಿದೊಳ್ ಸ್ವಲ್ಪ ಸಂಪರ್ಕ ಕಡಿಮೆ ಇತ್ತು. ಹಿಂಗಾಗಿ ಆಕಿ ಕಲಿಯಾಕದ ಆಡ್ಬಿಡ ಅನ್ನೋ ಉದ್ದೇಶದಾಗ ಇರ್ತೇವ್ರಿ. ಸಾಕು ಒಂದ್ 12ನೇ ಸಾಲಿ ಕಲಿಸಿ ಮದ್ವಿ ಮಾಡ್ಬೇಕನ್ನೋ ವಿಚಾರದಾಗಿದ್ವಿ. ಆದ್ರ ಅದೇನೋ ನಾವ್ ವಿಜಯಂಪ್ಲಯದಿಂದ ಒಂದು ಕರೆ ಬಂತು, ಕಳಿಸಿದ್ವಿ ಮಗಳ. ಆಕಿ ಒಂದ್ ಹಂತಕ್ಕ ಹೋದ್ರಿ ಅಷ್ಟೇ. ಈಗ ಗೋವಾಕ್ ಹೋಗಿದ್ಲು, ಚೆನ್ನೈಗೆ ಹೋಗಿದ್ಲು. ಸಾಕ್ ಬಿಡವ ಇನ್ನೆಲ್ಲಾದ್ರು ಮದ್ವಿ ನೋಡಿ ಮಾಡಿದ್ರ. ಚೆನ್ನೈಗೆ ಹೋದಾಗ ಒಮ್ಮೆ ಅನ್ಕೊಂಡಿವ್ರಿ, ಬೇಡವಾ ಇನ್ ಮದ್ವಿನ ಬೇಡ, ಅಲ್ಲೇ ಏನ್ಕೇನಾರ ಆದ್ರ ನಾವ್ ಏನ್ ಮಾಡೋನು ಬೇಡ ಅಂತ ಮದ್ವಿ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರಿ. ಆದ್ರೂ ಆಕಿ ಕಲಿಯತೇನೆವ ಅನ್ನೋ ಹಠ ತೊಟ್ಲ. ಹಂಗಾರ ಆಲ್ತವ ನೀನ್ ಹಣೆ ಬರ್ದಾಗಿದ್ದಂಗ ಆಕತಿ ಅಂದ್ರೆ ಆಕೆ ನಸೀಬ್ ಚಲೋ ಆಗೈತ್ರಿ. ಇನ್ನ ಕಳ್ಸ ವಿಚಾರದಾಗ ಅದೇವ್ರಿ. ಚಲೋ ಅನಸ್ತದ್ರಿ. ಎಲ್ಲಾರ್ನು ಸಾಕ್ತಾಳ ಒಂದ್ ಲೆಕ್ಕಕ್ಕೆ. ತಮ್ಮಗೂ ಕಲ್ಸಿದ್ಲು, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಸ್ಯಾಳ. ತಂಗಿದೆಲ್ಲ ಖರ್ಚು ನೋಡ್ಕೋತಾಳ, ನಮ್ ಗಂಡ ಇಂತಿನೂ ನೋಡ್ಕೊಂತಾಳ. ಮನಿದೆಲ್ಲ ಜವಾಬ್ದಾರಿ ಒಟ್ಟು ಹೆಚ್ಚಾನ ಹೆಚ್ಚ ಆಕಿಗೆ ಐತ್ರಿ ಈಗ ಸದ್ಯ ಹೇಳ್ಬೇಕಂತ. ಇನ್ನು 2013-14ರಲ್ಲಿ ವಿಷನ್ ಫ್ಲೈನಲ್ಲಿ ತರಬೇತಿ ಪಡೆದ ಮಂಜುಳಾ ಹುಬ್ಬಳ್ಳಿಯ ಕ್ಲರ್ಕ್ಸ್ ಇನ್ನಲ್ಲಿ ಟ್ರೇನಿಯಾಗಿ 6,000 ಸಂಬಳದಿಂದ ಕೆಲಸ ಆರಂಭಿಸಿ ಜರ್ಮನಿಯ ಐಡಾ ಕ್ರೂಸ್ನಲ್ಲಿ
ಈಗ ಅಸಿಸ್ಟೆಂಟ್ ಬಾರ್ ಮ್ಯಾನೇಜರ್ ಆಗಿ 2 ಲಕ್ಷ ಸಂಬಳ ಪಡಿತಾ ಇರೋದು ವಿಶೇಷವಾಗಿದೆ. ಮಾವನೂರಿನ ಪುಟ್ಟ ಹಳ್ಳಿಯಲ್ಲಿ ಬೆಳೆದು ಈಗ ಜರ್ಮನ್ ದೇಶದಲ್ಲಿ ಬದುಕು ಕಟ್ಟಿಕೊಳ್ಳಲು ವಿಷನ್ ಫ್ಲೈ ತರಬೇತಿಯೇ ಕಾರಣವಾಗಿದೆ. ಈ ನಿಟ್ಟಿನಲ್ಲಿ ವಿಷನ್ ಫ್ಲೈನ ಸಿಬ್ಬಂದಿ ಹಾಗೂ ಮುಖ್ಯಸ್ಥರು ಮಂಜುಳಾ ಅವರಿಗೆ ಆತ್ಮೀಯವಾಗಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಈ ಒಂದು ಸಾಧನೆಯ ದಾರಿಯ ಬಗ್ಗೆ ಮಂಜುಳಾ ಅವರೇ ಮನದ ಮಾತನ್ನ ಬಿಚ್ಚಿಟ್ಟಿದ್ದಾರೆ ನೋಡಿ. ಹೋಗಿ ಆಲ್ರೆಡಿ 5 years ಆಯ್ತ್ರಿ. ನಾನು ಯಾವತ್ತು ಅನ್ಕೊಂಡಿರ್ಲಿಲ್ಲ ನಾನು ಜರ್ಮನಿಗೆ ಹೋಗ್ತೀನಿ ಅಂತಂದು. ಟಿವಿ ಒಳಗ್ ನೋಡಿ ಇದು ಜರ್ಮನಿ, ಇದು ಸ್ಪೇನ್ ಅಂತ. ಅಲ್ಲಿ ಹೋದಾಗ ನಂಗೆ ಒಂದ್ ಸ್ವಲ್ಪ ಸರ್ಪ್ರೈಸ್ ಆಗ್ತೀನಿ, ನಾನು ಇಲ್ಲಿ ಬಂದಿದ್ದೀನ ಅಂತಂದು. ಅವಾಗ ಯಾವಾಗ್ಲೂ ವಿಷನ್ ಫ್ಲೈನ್ ಬಾಳ್ ನೆನ್ಸ್ಕೊತೀನಿ. ನಾನು ವಿಷನ್ ಫ್ಲೈ ಇರ್ಲಿಲ್ಲ, ರೀಟಾ ಮೇಡಮ್, ರೇಷ್ಮಾ ಮೇಡಮ್ ಇರ್ಲಿಲ್ಲ ಅಂದಿದ್ರೆ ನಾನು ಇವತ್ತು ಹೋಗ್ತಾನೇನೂ ಇರ್ಲಿಲ್ಲ. ನಮ್ ತಮ್ಮಗುನು ಓದ್ಸೇನೆ, ಆದ್ರೂನು ಅವ್ನು ಹೋಗ್ತಿಲ್ಲ. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಸ್ಟೂಡೆಂಟ್ಸ್ ಹೌ ದೇ ವಾಂಟ್ ಟು ಟೇಕ್ ಇಟ್. ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ, ನಂಗ್ ಬಂದಾಗೊಮ್ಮೆ ಹೇಳ್ತಾರ, ನೋಡು ನಿನ್ ಏಜ್ನವ್ರು ಆಲ್ರೆಡಿ ಮದುವೆ ಮಾಡ್ಕೊಂಡ್ರು, 2 ಮಕ್ಳದು, ನೀನು ಮಾಡ್ಕೊ ಅಂತ. ಆದ್ರೆ ನಂಗೆ ಇನ್ನೂ ಹೋಗ್ಬೇಕು, ಅದೊಂದ್ ಮನೆ ಕಟ್ಟಿಸ್ಕೋಬೇಕು, ಮತ್ತೆ ಎಲ್ಲರ ತರ ನಾನು ಇರ್ಬೇಕಂತ ಆಸೆ. ಫಸ್ಟ್ ಎಲ್ಲ ಹೋದಾಗ ನಂಗೂ ಹಂಗ ಅನ್ಸಿದ್ವು, ವಾಪಸ್ ಹೋಗ್ಬಿಡೋಣ ಊರಿಗೆ, ಇಲ್ಲೇನಿದೆ ಅಂತ. ಆಮೇಲೆ ಸ್ಲೋಲಿ ಸ್ವಲ್ಪ ಇದು ಆಗತ್ತಿತ್ತು, ರೂಢಿ ಆಗತ್ತ. ಆಮೇಲೆಲ್ಲ ಸರಿ ಅನ್ಸ್. ಯಾವಾಗ್ಲೂ ಅನ್ಸ್, ಊಟ ಮಾಡುವಾಗ ಯಾವಾಗ್ಲೂ ಅನ್ಸುತ್ತೆ ಇಲ್ಲಿಂದ ಬಿಟ್ಟು ನಮ್ಮ ಊರಿಗೆ ಹೋಗ್ಬೇಕಂತ. ಊಟದೊಂದೇ ಪ್ರಾಬ್ಲಮ್ ಅಲ್ಲಿ. ಪಿಜ್ಜಾ ಬರ್ಗರ್ ತಿಂದು ಸಾಕಾಗೋಗುತ್ತೆ ಅಷ್ಟೇ. ಮತ್ತೆ ಅದ್ರದ್ ಬಿಟ್ಟು ಬೇರೆ ಏನಿಲ್ಲ. ವಿಷನ್ ಫ್ಲೈ ನಿಮ್ಮ ಬದುಕಿಗೆ ಯಾವ ರೀತಿ ಅರ್ಥ ಕಲ್ಪಿಸ್ತಾವ ಅಂತ? Vision Fly is not only an institute, it's feelings. They know the feeling of like village people also. They put their self into them, and then they try to push us, and they try to give their 100%